ಭೂಮಿಯ ಮೇಲೆ 71% ನೀರು ಹಾಗೂ 29% ನೆಲ ಇದೆ. ಈ ಇನ್ಫಾರ್ಮೇಶನ್ ಅನ್ನ ಸ್ಕೂಲ್ ಅಲ್ಲಿ ನೀವೆಲ್ಲ ಓದ್ಕೊಂಡಿರ್ತೀರಾ. ಆದ್ರೆ ಸಮುದ್ರದ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ನಮ್ಗೆ ಸ್ಪೇಸ್ ಬಗ್ಗೆ ಗೊತ್ತಿರುವಷ್ಟು ಇನ್ಫಾರ್ಮೇಶನ್ ಕೂಡ ಸಮುದ್ರದ ಬಗ್ಗೆ ಗೊತ್ತಿಲ್ಲ. ಅಂತಹ ಮಿಸ್ಟೀರಿಯಸ್ ಆಗಿರುವ ಸಮುದ್ರದಲ್ಲಿ ಟೈಟಾನಿಕ್ ಅನ್ನುವ ದೊಡ್ಡ ಶಿಪ್ ಮುಳುಗೋಗಿರೋದು ನಿಮ್ಗೆಲ್ಲ ಗೊತ್ತು. ಅದು ಕೂಡ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಮುಳುಗೋಗಿದೆ. ಈ ಮುಳುಗೋಗಿರುವ ಟೈಟಾನಿಕ್ ಶಿಪ್ ನ ಅವಶೇಷವನ್ನ ಹುಡುಕೋದಕ್ಕೆ ಬರೋಬ್ಬರಿ 73 ವರ್ಷಗಳ ಸಮಯ ಬೇಕಾಯ್ತು. ಈ ಟೈಟಾನಿಕ್ ಶಿಪ್ ಸಿಕ್ಕಿ ಇವತ್ತಿಗೆ 39 ವರ್ಷಗಳಾಗಿದೆ. ಆದ್ರೂ ಕೂಡ ಅದನ್ನ ಸಮುದ್ರದಿಂದ ಯಾಕೆ ಹೊರಗೆ ತೆಗ್ದಿಲ್ಲ? ಇದಕ್ಕೆ ಒಂದಲ್ಲ ಹಲವಾರು ಕಾರಣಗಳಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಸೊ ಬನ್ನಿ ನಮ್ಮ ಇಮ್ಯಾಜಿನರಿ ಸಬ್ಮರ್ಸಿಬಲ್ ನಲ್ಲಿ ಸಮುದ್ರದ ಒಳಗೆ ಪ್ರಯಾಣ ಮಾಡಿ ಬರೋಣ. ಟೈಟಾನಿಕ್ ಅಂದ ತಕ್ಷಣ ತುಂಬಾ ಜನರಿಗೆ ನೆನಪಿಗೆ ಬರೋದು ಮಾತ್ರ ಟೈಟಾನಿಕ್ ಫಿಲ್ಮ್. ಬಟ್ ಟೈಟಾನಿಕ್ ಫಿಲ್ಮ್ಗೂ ಈ ವಿಡಿಯೋಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದರಲ್ಲಿ ಕೇವಲ ಟೈಟಾನಿಕ್ ಅನ್ನುವ ಮಿಸ್ಟೀರಿಯಸ್ ಆದ ಶಿಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಟೈಮ್ ನಲ್ಲಿ ಟೈಟಾನಿಕ್ ಶಿಪ್ ಅನ್ನ ಜಗತ್ತಿನ ಅತ್ಯಂತ ದೊಡ್ಡ ಶಿಪ್ ಅಂತ ಕರೆಯಲಾಗ್ತಿತ್ತು. ಇದರ ಒಳಗೆ ಎಷ್ಟೊಂದು ಲಕ್ಸರಿ ಆಗಿತ್ತು ಅಂದ್ರೆ ಇದರಲ್ಲಿ ಕೇವಲ ಶ್ರೀಮಂತರು ಮಾತ್ರ ಪ್ರಯಾಣ ಮಾಡಬಹುದಾಗಿತ್ತು. ಅದು ಕೂಡ ಕೆಲವು ತಿಂಗಳ ಮುಂಚೆಯೇ ಅಡ್ವಾನ್ಸ್ ಆಗಿ ಟಿಕೆಟ್ ಗಳನ್ನ ಅವರು ಬುಕ್ ಮಾಡಬೇಕಾಗಿತ್ತು. ಹಾಗೂ ಈ ಟೈಟಾನಿಕ್ ಶಿಪ್ ಹೇಗೆ ಮುಳುಗೋಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಬಟ್ ಈ ಟೈಟಾನಿಕ್ ಶಿಪ್ ಮುಳುಗೋಗಿ ಇವತ್ತಿಗೆ 111 ವರ್ಷಗಳಾಗಿದೆ. ಆದ್ರೂ ಕೂಡ ಈ ಶಿಪ್ ಅನ್ನ ಸಮುದ್ರದಿಂದ ಹೊರಗಡೆ ತೆಗ್ದಿಲ್ಲ. 2 ಭಾಗವಾಗಿ ಮುರಿದಿರುವ ಈ ಶಿಪ್ ಸಮುದ್ರದಲ್ಲಿ 12,500 ಅಡಿ ಆಳದಲ್ಲಿ ಮುಳುಗೋಗಿದೆ. ಅಂದ್ರೆ ಹೆಚ್ಚು ಕಡಿಮೆ 4 ಕಿಲೋಮೀಟರ್ ಆಳದಲ್ಲಿದೆ. ಟೈಟಾನಿಕ್ ದಿ ನ್ಯೂ ಎವಿಡೆನ್ಸ್ ಅನ್ನುವ ಒಂದು ಡಾಕ್ಯುಮೆಂಟರಿ ಪ್ರಕಾರ ಟೈಟಾನಿಕ್ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಸಮುದ್ರದಲ್ಲಿ ಮುಳುಗೋಗಿಲ್ಲ. ಬದಲಿಗೆ ಶಿಪ್ಗೆ ಬೆಂಕಿ ಹಚ್ಚಿಕೊಂಡು ಅದು 2 ಭಾಗವಾಗಿ ಮುರಿದೋದ ನಂತರ ಟೈಟಾನಿಕ್ ಸಮುದ್ರದಲ್ಲಿ ಮುಳುಗೋಗಿದೆ. 73 ವರ್ಷಗಳ ನಂತರ ಸಮುದ್ರದಲ್ಲಿ ಟೈಟಾನಿಕ್ ನ ಅವಶೇಷ ಸಿಗುತ್ತೆ. ಆಗ ಶಿಪ್ ನಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನ ಹಾಗೂ ಇನ್ನಿತರ ವಸ್ತುಗಳನ್ನ ಕೂಡ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಆದ್ರೆ ಪೂರ್ತಿಯಾಗಿ ಶಿಪ್ ಅನ್ನ ಹೊರಗಡೆ ತೆಗೆಯೋದಿಲ್ಲ. ಒಂದು ವೇಳೆ ತೆಗೆದಿದ್ರೆ ಆ ಶಿಪ್ ನ ಮೇಲೆ ರಿಸರ್ಚ್ ಅನ್ನ ಮಾಡಿ ಟೈಟಾನಿಕ್ ಶಿಪ್ ಮುಳುಗಿ ಹೋದ ಮಿಸ್ಟರಿಯನ್ನ ಸಾಲ್ವ್ ಮಾಡಬಹುದಾಗಿತ್ತು. ಇದೇ ಕಾರಣಕ್ಕೆ ಈಗಲೂ ಕೂಡ ಇದೊಂದು ದೊಡ್ಡ ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಟೈಟಾನಿಕ್ ಶಿಪ್ ಅನ್ನ ಬೇಕಂತಲೇ ಸಮುದ್ರದಿಂದ ಹೊರಗಡೆ ತೆಗಿತಾ ಇಲ್ವಾ? ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಏನಂದ್ರೆ ಟೈಟಾನಿಕ್ ಶಿಪ್ ಅನ್ನ ಸಮುದ್ರದಿಂದ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನಗಳು ನಡೆದಿವೆ. 1985ರಲ್ಲಿ ಈ ಟೈಟಾನಿಕ್ ಶಿಪ್ ಅನ್ನ ಹುಡುಕಿದಾಗ ಇದು ನಾರ್ಮಲ್ ಶಿಪ್ ರೀತಿ ಇರಲಿಲ್ಲ. ಟೈಟಾನಿಕ್ ಶಿಪ್ ನ ಈ ಓಲ್ಡ್ ಫೋಟೋಸ್ ಅನ್ನ ನೋಡಿ ಈ ಶಿಪ್ ನಲ್ಲಿರುವ ಮೆಟಲ್ ಎಲ್ಲ ಕಂಪ್ಲೀಟ್ ಆಗಿ ತುಕ್ಕು ಹಿಡಿದೋಗಿದೆ. ಇಂತಹ ಶಿಪ್ ಅನ್ನ ಕೇಬಲ್ ಗಳ ಮೂಲಕ ಮೇಲೆ ಎತ್ತೋದು ಇಂಪಾಸಿಬಲ್. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಜಾಸ್ತಿ ಹೊತ್ತು ಟೀ ನಲ್ಲಿ ಬಿಸ್ಕೆಟ್ ಅನ್ನ ಇಟ್ಟು ಆಮೇಲೆ ಅದನ್ನ ಹೊರಗಡೆ ತೆಗೆದ್ರೆ ಅದು ಮುರಿದೋಗುತ್ತೆ ಅಲ್ವಾ? ಟೈಟಾನಿಕ್ ಶಿಪ್ ಗೆ ಕೂಡ ಇದು ಅನ್ವಯಿಸುತ್ತೆ. ಮೊದಲು ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗೆಯಲು ಕೆಲವು ಪ್ಲಾನ್ಸ್ ಗಳನ್ನ ಮಾಡ್ತಾರೆ. ಅದ್ರ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟವಾಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ಬಂದಿದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡ್ಕೊಂಡ್ರೆ ಫ್ರೀ ಆಗಿ ನಮ್ಮ ಚಾನಲ್ ನ ಮೆಂಬರ್ ಆಗ್ತೀರಾ. ಫಸ್ಟ್ ಪ್ಲಾನ್ ಬಂದು ಸಬ್ಮೆರಿನ್ ಮತ್ತು ಮ್ಯಾಗ್ನೆಟ್ ಅನ್ನ ಬಳಸಿಕೊಂಡು ಟೈಟಾನಿಕ್ ಅನ್ನ ಹೊರಗಡೆ ತೆಗಿಬೇಕು. ಇದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಕೂಡ ಇವೆ. ಅದರಲ್ಲಿ ಒಂದೇ ಟೈಟಾನಿಕ್ ಶಿಪ್ ನ ತೂಕ. ಟೈಟಾನಿಕ್ ನ ತೂಕ 1,43,000 ಟನ್ಸ್ ಇದೆ. ಅದ್ರ ಜೊತೆಗೆ ಸಮುದ್ರದ ಆಳದಲ್ಲಿ ನೀರಿನ ಪ್ರೆಷರ್ ಕೂಡ ತುಂಬಾನೇ ಹೆಚ್ಚಿರುತ್ತೆ. ಇದರಿಂದ ಟೈಟಾನಿಕ್ ಶಿಪ್ ನ ತೂಕ ಇನ್ನೂ ಹೆಚ್ಚಾಗಿಸುತ್ತೆ. ಜೊತೆಗೆ ಟೈಟಾನಿಕ್ ಶಿಪ್ ಮುಳುಗಿದ ಜಾಗ ತುಂಬಾನೇ ಆಳವಾಗಿದೆ. ಅಷ್ಟೊಂದು ಆಳದಿಂದ ಕೇವಲ ಒಂದು ಸ್ಕ್ವೇರ್ ಫೀಟ್ ಇರುವ ವಸ್ತುವನ್ನ ಹೊರಗಡೆ ತೆಗೆಯೋದಕ್ಕೆ ಹೆಚ್ಚು ಕಡಿಮೆ 392 ಕಿಲೋ ನ್ಯೂಟನ್ ಫೋರ್ಸ್ ನ ಅವಶ್ಯಕತೆ ಬೀಳುತ್ತೆ. ಆದ್ರೆ ಇಲ್ಲಿಯವರೆಗೂ ಅಷ್ಟೊಂದು ಪವರ್ಫುಲ್ ಆದ ಸಬ್ಮರೀನ್ ಗಳನ್ನ ವಿಜ್ಞಾನಿಗಳು ತಯಾರಿ ಮಾಡಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ವಿಜ್ಞಾನಿಗಳ ಬಳಿ ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗೆಯಲು ಯಾವುದೇ ರೀತಿಯ ಪ್ಲಾನ್ಸ್ ಅನ್ನೋದು ಇರಲಿಲ್ಲ. ಇದರಿಂದ ವಿಜ್ಞಾನಿಗಳು ಹಲವಾರು ಪ್ಲಾನ್ಸ್ ಅನ್ನ ಯೋಚನೆ ಮಾಡ್ತಾರೆ. ಅದರಲ್ಲಿ ಫೇಮಸ್ ಆಗಿರುವ ಕೆಲವು ಪ್ಲಾನ್ಸ್ ಗಳ ಬಗ್ಗೆ ಈಗ ನಿಮ್ಗೆ ಹೇಳ್ತೀನಿ. ಜೊತೆಗೆ ಆ ಪ್ಲಾನ್ಸ್ ಎಲ್ಲ ಯಾಕೆ ಫೇಲ್ ಆದ್ವು ಅನ್ನೋದು ಕೂಡ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಪಿಂಕ್ ಪ್ಯಾಂಗ್ ಬಾಲ್ಸ್ ಅನ್ನ ಬಳಸ್ಕೊಂಡು ಟೈಟಾನಿಕ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ಪ್ಲಾನ್ ಮಾಡ್ತಾರೆ. ಹೌದು ಗುರು, ನೀವು ಕೇಳಿದ್ದು ನಿಜ. ಅದು ಹೇಗೆ ಅಂದ್ರೆ ಈ ಲೈಟ್ ವೈಟ್ ಇರುವ ಬಾಲ್ಸ್ ಅನ್ನ ಟೈಟಾನಿಕ್ ಶಿಪ್ ಒಳಗೆ ತುಂಬಿಸಬೇಕು. ಇದರಿಂದ ಬಾಲ್ಸ್ ಶಿಪ್ ಅನ್ನ ಮೇಲಕ್ಕೆ ಪುಷ್ ಮಾಡ್ತವೆ. ಆಗ ಸಬ್ಮೆರಿನ್ ಗೆ ಈ ಶಿಪ್ ಅನ್ನ ಕಟ್ಟಿ ಮೇಲಕ್ಕೆ ಎತ್ತಬಹುದು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದೇನಂದ್ರೆ ಈ ಪಿಂಕ್ ಪಾಂಗ್ ಬಾಲ್ಸ್ ಅನ್ನ ಸಮುದ್ರದ ಆಳಕ್ಕೆ ತಗೊಂಡು ಹೋಗೋದು ಇಂಪಾಸಿಬಲ್. ಯಾಕಂದ್ರೆ ಸಮುದ್ರದ ಆಳದಲ್ಲಿರುವ ಪ್ರೆಷರ್ ಗೆ ಈ ಪಿಂಕ್ ಪಾಂಗ್ ಬಾಲ್ಸ್ ಎಲ್ಲ ಹೊಡೆದು ಹೋಗ್ತವೆ. ಅಂದ್ರೆ ಈ ಪ್ಲಾನ್ ಕೂಡ ಕಂಪ್ಲೀಟ್ ಆಗಿ ಫೇಲ್ ಆಯ್ತು. ನೆಕ್ಸ್ಟ್ ಬಲೂನ್ ಗಳನ್ನ ಬಳಸ್ಕೊಂಡು ಕೂಡ ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗಿಬಹುದು ಅಂತ ವಿಜ್ಞಾನಿಗಳು ಥಿಂಕ್ ಮಾಡ್ತಾರೆ. ಪ್ಲಾನ್ ಏನಂದ್ರೆ ಹೀಲಿಯಂ ತುಂಬಿರುವ ಬಲೂನ್ ಗಳನ್ನ ಟೈಟಾನಿಕ್ ಗೆ ಕಟ್ಟಬೇಕು. ಆಮೇಲೆ ಆಟೋಮೆಟಿಕ್ ಆಗಿ ಶಿಪ್ ಅನ್ನ ಅದು ಹೊರಗಡೆ ತೆಗೆದುಕೊಂಡು ಬರುತ್ತೆ. ಅಂದ್ರೆ ಬಲೂನ್ ಗಳನ್ನ ಹಾಟ್ ಏರ್ ಬಲೂನ್ ರೀತಿ ಬಳಸಬೇಕು ಅಂತ ವಿಜ್ಞಾನಿಗಳು ಥಿಂಕ್ ಮಾಡ್ತಾರೆ.
ಕೊಡ್ತಾರೆ. ಪ್ಲಾನ್ ಕೊಡೋದು ತುಂಬಾನೇ ಸುಲಭ, ಆದ್ರೆ ಅದನ್ನ ರಿಯಾಲಿಟಿಗೆ ತರೋದು ಮಾತ್ರ ತುಂಬಾನೇ ಕಷ್ಟ. ಯಾಕಂದ್ರೆ ಈ ಬಲೂನ್ ಗಳನ್ನ ಸಮುದ್ರದ ಆಳಕ್ಕೆ ಹೇಗೆ ತಗೊಂಡು ಹೋಗ್ಬೇಕು, ಒಂದು ವೇಳೆ ತಗೊಂಡು ಹೋದ್ರೂ ಕೂಡ ಸಮುದ್ರದ ಆಳದಲ್ಲಿ ಹೀಲಿಯಂ ಗ್ಯಾಸ್ ತುಂಬೋದಕ್ಕೆ ಹೇಗೆ ಸಾಧ್ಯ, ಈ ಕ್ವಶನ್ಗೆ ಯಾರ ಬಳಿ ಕೂಡ ಆನ್ಸರ್ ಸಿಗೋದಿಲ್ಲ. ಅಂದ್ರೆ ಈ ಪ್ಲಾನ್ ಕೂಡ ಕಂಪ್ಲೀಟ್ ಆಗಿ ಫೇಲ್ ಆಯ್ತು. ಈಗ ಹೇಳೋ ಐಡಿಯಾ ಕೇಳಿ ಖಂಡಿತ ನೀವು ಶಾಕ್ ಆಗ್ತೀರಾ. ಅದೇನಂದ್ರೆ ಟೈಟಾನಿಕ್ ಶಿಪ್ ನ ಸುತ್ತ ಇರುವ ನೀರನ್ನ ಮಂಜುಗಡ್ಡೆಯಾಗಿ ಬದಲಾಯಿಸಬೇಕು. ಯಾಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ. ನೀರಿನ ಡೆನ್ಸಿಟಿಗೆ ಹೋಲಿಸಿದ್ರೆ ಮಂಜುಗಡ್ಡೆಯ ಡೆನ್ಸಿಟಿ ಅಂದ್ರೆ ಸಾಂದ್ರತೆ ತುಂಬಾನೇ ಕಡಿಮೆ ಇರುತ್ತೆ. ಇದರಿಂದ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತೆ. ಅಂದ್ರೆ ಟೈಟಾನಿಕ್ ಸುತ್ತ ಇರುವ ನೀರನ್ನ ಮಂಜುಗಡ್ಡೆಯ ರೂಪಕ್ಕೆ ಬದಲಾಯಿಸಿದ್ರೆ ಆಟೋಮೆಟಿಕ್ ಆಗಿ ಶಿಪ್ ಮಂಜುಗಡ್ಡೆಯ ಜೊತೆಗೆ ಸಮುದ್ರದ ಸರ್ಫೇಸ್ ಲೆವೆಲ್ ಗೆ ಬರುತ್ತೆ. ಈ ಪ್ಲಾನ್ ಕೊಟ್ಟಿದ್ದು ಅಮೆರಿಕದ ಜಾನ್ ಪಿರ್ರೆ. ಇವರ ರಿಸರ್ಚ್ ಪ್ರಕಾರ ಸಮುದ್ರದಲ್ಲಿರುವ ನೀರನ್ನ ಮಂಜುಗಡ್ಡೆ ರೂಪಕ್ಕೆ ತರಲು ಹೆಚ್ಚು ಪ್ರಮಾಣದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ. ಈ ಐಡಿಯಾ ಕೂಡ ಸೂಪರ್ ಆಗಿತ್ತು. ಆದ್ರೆ ಬ್ರಿಟಿಷ್ ಗ್ಯಾಸ್ ಕಂಪನಿ ಆಗಿದ್ದ BOC ಪ್ರಕಾರ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ 500,000 ಟನ್ ಅಷ್ಟು ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ. ಇಲ್ಲಿ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಇಷ್ಟೊಂದು ಲಿಕ್ವಿಡ್ ನೈಟ್ರೋಜನ್ ನ ಸಮುದ್ರದ ಆಳದವರೆಗೂ ತಗೊಂಡು ಹೋಗೋದಾದ್ರೂ ಹೇಗೆ? ಕೊನೆಗೆ ಈ ಪ್ಲಾನ್ ಕೂಡ ಕಂಪ್ಲೀಟ್ ಆಗಿ ಫೇಲ್ ಆಗೋಗುತ್ತೆ. ನೆಕ್ಸ್ಟ್ ಮೈಕಲ್ ಹೆಸರಿನ ಒಬ್ಬ ಶಿಪ್ ಬಿಲ್ಡರ್ ಟೈಟಾನಿಕ್ ಅನ್ನ ಹೊರಗಡೆ ತೆಗೆಯಲು ಮತ್ತೊಂದು ಪ್ಲಾನ್ ಅನ್ನ ಕೊಡ್ತಾನೆ. ಈ ವ್ಯಕ್ತಿ ಡಿಸೈನ್ ಮಾಡಿದ ಸಬ್ಮರೀನ್ ಗಳನ್ನ ವರ್ಲ್ಡ್ ವಾರ್ 2 ನಲ್ಲಿ ಕೂಡ ಬಳಸಿದ್ರು. ಅಂದ್ರೆ ಈ ವ್ಯಕ್ತಿ ನಾರ್ಮಲ್ ಪರ್ಸನ್ ಅಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಅವರು ತುಂಬಾ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಅವರ ಪ್ರಕಾರ ಟೈಟಾನಿಕ್ ಅನ್ನ ಹೊರಗಡೆ ತೆಗೆಯೋದಕ್ಕೂ ಮೊದಲು ಟೈಟಾನಿಕ್ ನ ಮೇಲಿರುವ ಕೊಳೆಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು. ಅಂದ್ರೆ ತುಂಬಾ ವರ್ಷಗಳಿಂದ ನೀರಿನಲ್ಲಿ ಇರೋದ್ರಿಂದ ಎಲ್ಲಾ ತುಕ್ಕು ಹಿಡಿದೋಗಿದೆ. ಅದನ್ನ ಕ್ಲೀನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ಪವರ್ಫುಲ್ ಆದ ವ್ಯಾಕ್ಯೂಮ್ ರೀತಿಯ ಒಂದು ಮಷಿನ್ ಬೇಕು, ಹಾಗೂ ಒಂದು ಪವರ್ಫುಲ್ ಆದ ಚೈನ್ ಇಂದ ಟೈಟಾನಿಕ್ ಅನ್ನ ಸಬ್ಮರೀನ್ ಗೆ ಕಟ್ಟಬೇಕು. ಇದೆಲ್ಲ ಕೆಲಸವನ್ನ ಆಟೋಮೆಟಿಕ್ ಆಗಿ ಮಷಿನ್ ಗಳೇ ಮಾಡ್ಬೇಕು. ಯಾಕಂದ್ರೆ ಅಷ್ಟೊಂದು ಆಳಕ್ಕೆ ಡೈವರ್ಸ್ ಹೋಗಿ ಈ ಕೆಲಸ ಮಾಡೋದು ಇಂಪಾಸಿಬಲ್. ಆಮೇಲೆ ಒಂದು ಪವರ್ಫುಲ್ ಆದ ಸಬ್ಮರೀನ್ ಅನ್ನ ರೆಡಿ ಮಾಡ್ಬೇಕಾಗಿ ಬರುತ್ತೆ. ಜೊತೆಗೆ ಈ ಪ್ರಾಜೆಕ್ಟ್ ಮಾಡೋಕೆ ಹೆಚ್ಚು ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ ಪ್ರಕಾರ ಸುಮಾರು 20 ಮಿಲಿಯನ್ ಕಿಲೋ ವಾಟ್ಸ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಇಷ್ಟೊಂದು ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡೋದಕ್ಕೆ ಒಂದು ಪವರ್ ಪ್ಲಾಂಟ್ ಕೂಡ ಬೇಕಾಗುತ್ತೆ. ಆದ್ರೆ ಸಮುದ್ರದ ಆಳದಲ್ಲಿ ಪವರ್ ಪ್ಲಾಂಟ್ ಮಾಡೋದು ಹೇಗೆ ಸಾಧ್ಯ? ಅದು ಇಂಪಾಸಿಬಲ್ ಅಲ್ವಾ? ಅದಕ್ಕೆ ವಿಜ್ಞಾನಿಗಳು ಫ್ಲೋಟಿಂಗ್ ಪವರ್ ಪ್ಲಾಂಟ್ ಅನ್ನ ಕಟ್ಟಬೇಕು ಅಂತ ಥಿಂಕ್ ಮಾಡ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ. ಇಷ್ಟೊಂದು ಆಳವಾದ ಸಮುದ್ರದಲ್ಲಿ ವೈರ್ ಗಳು ಡ್ಯಾಮೇಜ್ ಆಗ್ತವೆ. ಹೇಗಾದ್ರೂ ಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿದ್ರು ಕೂಡ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ತುಂಬಾನೇ ಹಣ ಬೇಕಾಗುತ್ತೆ. ಇದರಿಂದ ಈ ಪ್ರಾಜೆಕ್ಟ್ ಅನ್ನ ಕೂಡ ಸೈಡ್ ಗೆ ಇಡ್ತಾರೆ. ಟೈಟಾನಿಕ್ ಅನ್ನ ಹೊರಗಡೆ ತೆಗೆಯಲು ಹಲವಾರು ಪ್ಲಾನ್ಸ್ ಗಳಿವೆ, ಆದ್ರೆ ಅವುಗಳಿಗೆ ಕೆಲವು $1 ಬಿಲಿಯನ್ ಹಣ ಖರ್ಚಾಗುತ್ತೆ. ಈ ಕಾರಣಗಳಿಂದ ಯಾವುದೇ ಪ್ಲಾನ್ ಕೂಡ ಸಕ್ಸಸ್ ಆಗ್ತಿಲ್ಲ. ನೀವೇ ಹೇಳಿ, ಯಾವುದೇ ಕಂಪನಿ ಆಗ್ಲಿ ಅವುಗಳಿಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂದ್ರೆ ಮಾತ್ರ ಆ ಪ್ರಾಜೆಕ್ಟ್ ನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರುತ್ತೆ. ಅಷ್ಟಕ್ಕೂ ಟೈಟಾನಿಕ್ ಅನ್ನ ಯಾಕೆ ಹೊರಗಡೆ ತೆಗಿಬೇಕು ಹೇಳಿ? ಈ ಶಿಪ್ ನಲ್ಲಿರುವ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನ ಆಲ್ರೆಡಿ ಹೊರಗಡೆ ತೆಗೆದಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ, ಯಾವುದೇ ಒಂದು ಕಂಪನಿ $1 ಬಿಲಿಯನ್ ಹಣವನ್ನ ಖರ್ಚು ಮಾಡಿ ಹೇಗೋ ಈ ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗೆದ್ರು ಅನ್ಕೊಳ್ಳಿ. ಆಗ ಅವರು ಖರ್ಚು ಮಾಡಿದ ದುಡ್ಡು ಅವ್ರಿಗೆ ಮತ್ತೆ ಹೇಗೆ ರಿಟರ್ನ್ ಬರುತ್ತೆ? ಆ ಟೈಟಾನಿಕ್ ಅನ್ನ ಒಂದು ಮ್ಯೂಸಿಯಂ ಮಾಡಿ ಅದನ್ನ ನೋಡೋದಕ್ಕೆ ಬಂದವರ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಬಹುದು. ಈ ರೀತಿ ಮಾಡಿದ್ರೆ ಅವರು ಇನ್ವೆಸ್ಟ್ ಮಾಡಿದ ಹಣ ರಿಟರ್ನ್ ಬರೋಕೆ ಸುಮಾರು 100 ವರ್ಷಗಳು ಇಲ್ಲ ಅದಕ್ಕಿಂತ ಹೆಚ್ಚು ಟೈಮ್ ಕೂಡ ಇಡಿಸುತ್ತೆ. ಇಷ್ಟೊಂದು ದೊಡ್ಡ ರಿಸ್ಕ್ ಅನ್ನ ತಗೊಂಡು ಯಾರ್ ತಾನೇ ಹಣವನ್ನ ಇನ್ವೆಸ್ಟ್ ಮಾಡೋಕೆ ಮುಂದೆ ಬರ್ತಾರೆ? ಅದರಲ್ಲೂ ಟೈಟಾನಿಕ್ ಸಮುದ್ರದಲ್ಲಿ ಮುಳುಗೋಗಿ 111 ವರ್ಷಗಳಾಗಿದೆ. ಸಮುದ್ರದಲ್ಲಿರುವ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಟೈಟಾನಿಕ್ ಶಿಪ್ ಅನ್ನ ತಿಂತಾ ಇವೆ. ಒಂದು ಎಸ್ಟಿಮೇಟ್ ಪ್ರಕಾರ 2030 ಇಲ್ಲ 35 ಒಳಗೆ ಇಡೀ ಶಿಪ್ ಅನ್ನ ಸಮುದ್ರದಲ್ಲಿರುವ ಬ್ಯಾಕ್ಟೀರಿಯಾಗಳು ತಿಂದು ಮುಗಿಸ್ತವೆ. 2001ರಲ್ಲಿ ಯುನೆಸ್ಕೋ ಕೂಡ ಟೈಟಾನಿಕ್ ನ ಅವಶೇಷವನ್ನ ಅಂಡರ್ ವಾಟರ್ ಕಲ್ಚರ್ ನ ಹೆರಿಟೇಜ್ ನ ಒಂದು ಪ್ರೊಟೆಕ್ಟೆಡ್ ಸೈಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಟೈಟಾನಿಕ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ಆಗುವ ಖರ್ಚಿನಲ್ಲಿ ಒಂದು ಅದ್ಭುತವಾದ ದೊಡ್ಡ ಶಿಪ್ ಅನ್ನ ಮತ್ತೆ ತಯಾರಿಸಬಹುದು. ಹಾಗಿದ್ದಾಗ ಯಾವುದೇ ಕಂಪನಿ ಆಗ್ಲಿ ಇಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಫೈನಲಿ ನಾನು ಹೇಳೋದು ಒಂದೇ, ಇದುವರೆಗೂ ಟೈಟಾನಿಕ್ ಶಿಪ್ ಅನ್ನ ಸಮುದ್ರದಿಂದ ಹೊರಗಡೆ ತೆಗೆಯೋದಕ್ಕೆ ಆಗಿಲ್ಲ, ಮುಂದೆ ಕೂಡ ತೆಗೆಯೋದಿಲ್ಲ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗೆಯೋ ಚಾನ್ಸ್ ಇದೆಯಾ ಇಲ್ವಾ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.